ರನೌತ್ ಹಠಾತ್ ಸೆಲ್ಫಿ ವಿಡಿಯೋ ಯಾಕೆ ಪೋಸ್ಟ್ ಮಾಡಿದ್ರು? ಇದರ ಹಿಂದೆ ಇರುವ ಸಂಪೂರ್ಣ ಕಥೆಯನ್ನು ನೋಡ್ತಾ ಹೋಗೋಣ. ಬಾಲಿವುಡ್ ನಟಿ, ಬಿಜೆಪಿ ಸಂಸದೆ ಹಾಗೂ ಸದಾ ತಮ್ಮ ನೇರ ಮಾತುಗಳಿಂದ ಸುದ್ದಿಯಲ್ಲಿರುವ ಕಂಗನಾ ರನೌತ್ ಮತ್ತೊಮ್ಮೆ ಭಾರಿ ಚರ್ಚೆಯಲ್ಲಿದ್ದಾರೆ. ಈ ಬಾರಿ ಸಿನಿಮಾ, ಚುನಾವಣೆ ಅಥವಾ ಹೊಸ ಪ್ರಾಜೆಕ್ಟ್ ಕಾರಣದಿಂದಲ್ಲ, ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿರುವ ಒಂದು ಸರಳ ಸೆಲ್ಫಿ ವಿಡಿಯೋವೇ ಈಗ ದೇಶಾದ್ಯಂತ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಕಂಗನಾ ತಮ್ಮ ವಿರುದ್ಧ ಬಂದ ಟೀಕೆಗಳಿಗೆ ಉತ್ತರ ನೀಡಿದ್ದಾರೆ. ಜೊತೆಗೆ ತಮ್ಮ ಹೇಳಿಕೆಗಳನ್ನು ಸಮರ್ಥಿಸಿಕೊಂಡು ತಮ್ಮ ಮಾತಿನ ನಿಜವಾದ ಅರ್ಥವೇನು ಎಂಬುದನ್ನು ವಿವರಿಸಲು ಪ್ರಯತ್ನಿಸಿದ್ದಾರೆ. ಹಾಗಾದ್ರೆ ಈ ವಿಡಿಯೋ ಮಾಡುವ ಪರಿಸ್ಥಿತಿ ಏಕೆ ನಿರ್ಮಾಣವಾಯಿತು? ಅದಕ್ಕೂ ಮುನ್ನ ಏನ್ ನಡೆದಿತ್ತು? ಜನರೇಷನ್ ಗಟ್ಟರ್ ಎನ್ನುವ ಒಂದು ಪದ ಯಾಕೆ ಇಷ್ಟು ದೊಡ್ಡ ವಿವಾದಕ್ಕೆ ಕಾರಣವಾಯಿತು? ಈ ವಿಡಿಯೋ ಮೂಲಕ ಕಂಗನಾ ಯಾವ ಸಂದೇಶ ನೀಡಲು ಬಯಸಿದ್ದಾರೆ? ಎಲ್ಲವನ್ನ ವಿವರವಾಗಿ ತಿಳಿಯೋಣ. ಕೆಲವು ದಿನಗಳ ಹಿಂದೆ ದೇಶದಲ್ಲಿ ನಡೆದ ವಿದ್ಯಾರ್ಥಿ ಪ್ರತಿಭಟನೆಗಳು ಮತ್ತು ರಾಜಕೀಯ ಚರ್ಚೆಗಳ ಬಗ್ಗೆ ಕಂಗನಾ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ರು. ಪ್ರತಿಭಟನೆಯಲ್ಲಿ ಕೆಲವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಬಳಸಿದ ಅವಹೇಳನಕಾರಿ ಪದಗಳನ್ನು ಟೀಕಿಸುತ್ತಾ ಅವರು ಜನರೇಷನ್ ಗಟ್ಟರ್ ಎಂಬ ಪದವನ್ನ ಬಳಸಿದ್ರು. ಈ ಒಂದು ಪದವೇ ಭಾರಿ ಚರ್ಚೆಗೆ ಕಾರಣವಾಯಿತು. ವಿರೋಧಿಗಳು ಕಂಗನಾ ಇಡೀ ಯುವ ಜನಾಂಗವನ್ನ ಅವಮಾನಿಸಿದ್ದಾರೆ, ವಿದ್ಯಾರ್ಥಿಗಳ ಧ್ವನಿಯನ್ನ ಕುಗ್ಗಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು. ಮತ್ತೊಂದೆಡೆ ಅವರ ಬೆಂಬಲಿಗರು ಅವರು ಎಲ್ಲಾ ಯುವಕರ ಬಗ್ಗೆ ಹೇಳಿಲ್ಲ, ಕೇವಲ ವರ್ತನೆಯ ಬಗ್ಗೆ ಮಾತ್ರ ಮಾತನಾಡಿದ್ದಾರೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಇದರಿಂದ ಕೆಲವೇ ಗಂಟೆಗಳಲ್ಲಿ ಈ ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಯಿತು. ಸಾವಿರಾರು ಪೋಸ್ಟ್ಗಳು, ಮೀಮ್ಸ್ ಮತ್ತು ವಿಡಿಯೋಗಳು ಹರಿದಾಡಲು ಆರಂಭವಾದವು. ವಿವಾದ ಹೆಚ್ಚಾಗ್ತಾ ಇದ್ದಂತೆ ಅನೇಕ ರಾಜಕೀಯ ನಾಯಕರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ನೆಟ್ಟಿಗರು ಕಂಗನಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಲವರು ಪ್ರತಿಭಟನೆ ನಡೆಸುವ ಹಕ್ಕು ಪ್ರಜಾಪ್ರಭುತ್ವದ ಭಾಗ, ಎಲ್ಲ ಯುವಕರನ್ನ ಒಂದೇ ರೀತಿಯಲ್ಲಿ ನೋಡುವುದು ಸರಿಯಲ್ಲ, ಈ ರೀತಿಯಾದ ಹಲವು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕೆಲವರು ಕಂಗನಾ ಅಭಿನಯಿಸಿದ ಮಹಿಳಾ ಸಬಲೀಕರಣದ ಸಿನಿಮಾಗಳ ದೃಶ್ಯಗಳನ್ನ ಹಂಚಿಕೊಂಡು ತೆರೆಯ ಮೇಲೆ ಮಹಿಳೆಯರ ಹಕ್ಕುಗಳ ಬಗ್ಗೆ ಮಾತನಾಡುವವರು ನಿಜ ಜೀವನದಲ್ಲಿ ಯುವಕರ ಬಗ್ಗೆ ಹೀಗೆ ಮಾತನಾಡಿರೋದು ವಿರೋಧಾಭಾಸ ಎಂದು ಟೀಕಿಸಿದ್ರು. ಇದಕ್ಕೆ ಪ್ರತಿಯಾಗಿ ಕಂಗನಾ ಯಾವುದೇ ದೀರ್ಘ ಬರಹ ಹಾಕದೆ ನೇರವಾಗಿ ಕ್ಯಾಮೆರಾ ಮುಂದೆ ಬಂದು ಮಾತನಾಡಲು ನಿರ್ಧರಿಸಿದ್ರು. ಸೆಲ್ಫಿ ವಿಡಿಯೋದಲ್ಲಿ ಕಂಗನಾ ಹೇಳಿದ್ದೇನು? ಸೆಲ್ಫಿ ವಿಡಿಯೋದಲ್ಲಿ ಕಂಗನಾ ತುಂಬಾ ಶಾಂತವಾಗಿ ಮಾತನಾಡಿದ್ದಾರೆ. ವಿಡಿಯೋ ಆರಂಭದಲ್ಲೇ ನಾನು ಪ್ರಧಾನಿ ನರೇಂದ್ರ ಮೋದಿಯವರ ಸೆಲ್ಫಿ ವಿಡಿಯೋಗಳನ್ನ ನೋಡಿ ಪ್ರೇರಣೆ ಪಡೆದಿದ್ದೇನೆ ಎಂದು ಹೇಳಿದ್ದಾರೆ. ನಂತರ ಅವರು ನೇರವಾಗಿ ವಿವಾದದ ಬಗ್ಗೆ ಮಾತನಾಡಿದ್ದಾರೆ. ಅವರ ಪ್ರಕಾರ ತಾನು ಎಲ್ಲ ಯುವಜನರನ್ನ ಜನರೇಷನ್ ಗಟ್ಟರ್ ಎಂದು ಕರೆಯಲಿಲ್ಲ, ಕೆಲವರು ಬಳಸಿದ ಅಸಭ್ಯ ಭಾಷೆ ಮತ್ತು ಅವಹೇಳನಕಾರಿ ವರ್ತನೆಯ ಬಗ್ಗೆ ಮಾತ್ರ ನಾನು ಪದ ಬಳಸಿದ್ದೇನೆ ಎಂದು ಸ್ಪಷ್ಟಪಡಿಸಿದ್ರು. क्योंकि मैंने कुछ प्रोटेस्टर्स को जो कि गटर छाप, अनैतिक, अश्लील बिहेवियर सड़क पर बच्चों के सामने, बुजुर्गों के सामने, महिलाओं के सामने डिस्प्ले कर रहे थे, उसको नॉर्मलाइज करने से मना किया है कि वी डू नॉट एक्सेप्ट दिस इन दिस सोसाइटी. हम लोग नहीं चाहते कि हमारे घर के बच्चों को कोई जो है अपनी अश्लील हरकतों से जो है टाइम से पहले सेक्सुअलाइज कर दे. हमारे घर के बुजुर्गों के सामने जो है हमें शर्मिंदगी महसूस कर, हम नहीं इस तरह का बिहेवियर एक्सेप्ट करते हैं, उसको नॉर्मलाइज नहीं होने देंगे. ಅವರು ಮತ್ತೊಂದು ಪ್ರಮುಖ ವಿಚಾರವನ್ನ ಹೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡುವ ಹಕ್ಕು ಎಲ್ಲರಿಗೂ ಇದೆ. ಆದರೆ ಪ್ರತಿಭಟನೆಯ ಹೆಸರಿನಲ್ಲಿ ಯಾರನ್ನಾದರೂ ನಿಂದಿಸೋದು ಅಥವಾ ಅವಹೇಳನ ಮಾಡುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಅವರು ತಮ್ಮ ಅಭಿಪ್ರಾಯವನ್ನ ಬದಲಿಸಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ವಿಡಿಯೋದಲ್ಲಿ ಕಂಗನಾ ಕೇವಲ ವಿವಾದದ ಬಗ್ಗೆ ಮಾತ್ರ ಮಾತನಾಡಿಲ್ಲ. ಅದು ಗುರುಪೂರ್ಣಿಮೆಯ ದಿನವಾಗಿದ್ದ ಕಾರಣ ತಮ್ಮ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಎಲ್ಲ ಗುರುಗಳಿಗೆ ಗೌರವ ಸಲ್ಲಿಸಿದ್ರು. ಅವರು ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳ ಸ್ಥಾನ ಅತ್ಯಂತ ಉನ್ನತವಾಗಿದೆ ಎಂದು ಹೇಳಿದರು. ಇಂದಿನ ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳು ಇರಬಹುದು, ಆದರೆ ಹಿರಿಯರು, ಗುರುಗಳು ಮತ್ತು ದೇಶದ ನಾಯಕರ ಬಗ್ಗೆ ಮಾತನಾಡುವಾಗ ಸಂಸ್ಕಾರ ಹಾಗೂ ಗೌರವ ಇರಬೇಕು ಎಂದು ಸಂದೇಶವನ್ನ ನೀಡಿದ್ರು.
आपको डिसाइड करना है कि आपको कौन अच्छे से गाइड कर रहा है और कौन आपको सही दिशा बता रहा है। मैं यही कहूँगी, जो मैंने अपने बड़ों से सीखा है और जिन्होंने मुझे गुरुओं ने जो मुझे ज्ञान दिया है वो यही है कि ये हमें जो जीवन मिला है वो इवॉल्व होने के लिए मिला है, रिग्रेस होने के लिए नहीं मिला है एनिमलिस्टिक टेंडेंसीज में। सो आप प्लीज़ इवॉल्व होइए और सबको गुरु पूर्णिमा की बहुत शुभकामनाएं। ಈ ಕಾರಣದಿಂದ ಕೆಲವರು ಈ ವಿಡಿಯೋವನ್ನ ರಾಜಕೀಯ ಹೇಳಿಕೆಗಿಂತ ಹೆಚ್ಚು ಒಂದು ವೈಯಕ್ತಿಕ ಸಂದೇಶ ಎಂದು ನೋಡಿದ್ರು. ವಿಡಿಯೋ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಜನ ಅದನ್ನ ವೀಕ್ಷಿಸಿದ್ದಾರೆ. ಕಾಮೆಂಟ್ ವಿಭಾಗದಲ್ಲಿ 2 ರೀತಿಯ ಪ್ರತಿಕ್ರಿಯೆಗಳು ಕಂಡುಬಂದವು. ಒಂದು ವರ್ಗ ಕಂಗನಾ ತಮ್ಮ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ, ಅವರನ್ನ ತಪ್ಪಾಗಿ ಅರ್ಥೈಸಲಾಗಿತ್ತು ಎಂದು ಬೆಂಬಲ ವ್ಯಕ್ತಪಡಿಸಿದ್ರೆ, ಇನ್ನೊಂದು ವರ್ಗ ಇದು ಕ್ಷಮೆ ಕೇಳುವ ವಿಡಿಯೋ ಅಲ್ಲ, ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾತ್ರ ಎಂದು ಟೀಕಿಸಿದ್ದಾರೆ. ಹೀಗಾಗಿ ವಿವಾದ ಮುಗಿಯುವ ಬದಲು ಮತ್ತಷ್ಟು ಚರ್ಚೆಗೆ ಕಾರಣವಾಯಿತು. ಕಂಗನಾ ರನಾವತ್ ಅವರ ವೃತ್ತಿ ಜೀವನವನ್ನ ನೋಡಿದ್ರೆ ಅವರು ಹಲವು ಬಾರಿ ವಿವಾದಗಳ ಕೇಂದ್ರ ಬಿಂದುವಾಗಿದ್ದಾರೆ. ಬಾಲಿವುಡ್ನ ನೆಪೋಟಿಸಂ, ರಾಜಕೀಯ ವಿಚಾರಗಳು, ರೈತರ ಪ್ರತಿಭಟನೆ, ಚಿತ್ರರಂಗದ ಒಳ ರಾಜಕೀಯ, ಸಾಮಾಜಿಕ ವಿಷಯಗಳು ಸೇರಿದಂತೆ ಅನೇಕ ಸಂದರ್ಭಗಳಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನ ಯಾವ ಹಿಂಜರಿಕೆಯೂ ಇಲ್ಲದೆ ವ್ಯಕ್ತಪಡಿಸಿದ್ದಾರೆ. ಅವರ ಬೆಂಬಲಿಗರ ಪ್ರಕಾರ ಅವರು ನಿರ್ಭೀತಿಯಾಗಿ ಮಾತನಾಡುವ ವ್ಯಕ್ತಿ. ಆದರೆ ಟೀಕಾಕಾರರ ಪ್ರಕಾರ ಅವರ ಹೇಳಿಕೆಗಳು ಅನಗತ್ಯ ವಿವಾದಗಳಿಗೆ ಕಾರಣವಾಗುತ್ತವೆ. ಈ ಘಟನೆಯು ಅದೇ ಸಾಲಿಗೆ ಸೇರುತ್ತದೆ. ಒಟ್ಟಿನಲ್ಲಿ ಕಂಗನಾ ರನಾವತ್ ಅವರ ಈ ಸೆಲ್ಫಿ ವಿಡಿಯೋ ಕೇವಲ ಒಂದು ಸಾಮಾನ್ಯ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲ, ಇದು ಅವರ ವಿರುದ್ಧ ಬಂದ ಟೀಕೆಗಳಿಗೆ ನೀಡಿರುವಂತಹ ನೇರ ಉತ್ತರ.